ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗೆ 420 ಹುದ್ದೆಗಳಿಗೆ ಅರ್ಜಿಯನ್ನು ಯಾರೆಲ್ಲ ಹಾಕಿದಿರೋ ಅವರ ಒಂದು ಎಕ್ಸಾಮ್ ಲೆಟರ್ ಬಂದಿದೆ. ಸೊ ಇವಾಗ ಆ ಎಕ್ಸಾಮ್ ಲೆಟ್ರನ್ನು ಅಥವಾ ಕಾಲ್ ಲೆಟ್ರನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿರಂತರವಾಗಿ. ಜೊತೆಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಅಥವಾ ಲೈಕ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, ಈ ಥರ ನಾವು ಇವಾಗ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ 2022 ಈ ವೆಬ್ಸೈಟಿಗೆ ಬಂದಿದ್ದೇನೆ. ಇಲ್ಲಿ ನೋಡಿ, ನಿಮಗೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಮೇಲ್ ಟ್ರಾನ್ಸ್ಜೆಂಡರ್ ಪೋಸ್ಟು 420 ಆಲ್ಮೋಸ್ಟ್ ಎಲ್ಲರೂ ಹಾಕಿರ್ತೀರ ಅಂತಂದಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನೋಡಿ, ಮೈ ಅಪ್ಲಿಕೇಶನ್ ಅಂತ ಇದೆ. ಈ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಹಾಕಿಬಿಟ್ಟು ಲಾಗಿನ್ ಮಾಡ್ಕೊತೇನೆ. ನೋಡಿ, ಈ ಥರ ಲಾಗಿನ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ನು ಈ ಥರ ಓಪನ್ ಆಗುತ್ತೆ. ಇಲ್ಲಿ ಮೈ ಅಪ್ಲಿಕೇಶನ್ ಅಂದರೆ ನೀವು ಹಾಕಿರೋ ಎಲ್ಲ ಡೀಟೇಲ್ ಇಲ್ಲಿ ಓಪನ್ ಆಗುತ್ತೆ. ನಂತರ ಇಲ್ಲಿ ಪೋಸ್ಟ್ ಆಫೀಸ್ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಪೇಮೆಂಟ್ ನೀವು ಎಷ್ಟು ಕಟ್ಟಿದ್ದೀರಾ ಅದರದ್ದೆಲ್ಲ ರಿಸಿಪ್ಟ್ ನಂಬರ್ ಇರುತ್ತೆ. ನಂತರ ಇಲ್ಲಿ ಅಪ್ಲಿಕೇಶನನ್ನು ನೀವು ಮತ್ತೆ ಬೇಕಾದರೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ, ರಿಟರ್ನ್ ಎಕ್ಸಾಮ್ ಅಂತ ಇದೆ. ಇಲ್ಲಿ ಒಂದು ಈ ಕ್ಯಾಂಡಿಡೇಟದ್ದು ಎಕ್ಸಾಮು ಬಳ್ಳಾರಿಯಲ್ಲಿ ಬಂದಿದೆ. ಎಕ್ಸಾಮ್ ಸೀರಿಯಲ್ ನಂಬರ್ ಕೂಡ ಇದೆ, ಅಪ್ಲಿಕೇಶನ್ ನಂಬರ್ ಇದೆ, ರೋಲ್ ನಂಬರ್ ಇದೆ. ನಂತರ ಇಲ್ಲಿ ನೋಡಿ, ರಿಟರ್ನ್ ಎಕ್ಸಾಮ್ ಡೇಟು 10th September 2023 ಮತ್ತು ಎಕ್ಸಾಮ್ ಬರೆಯುವಂಥ ಒಂದು ಸೆಂಟರ್ ನೇಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಡೌನ್ಲೋಡ್ ರಿಟರ್ನ್ ಎಕ್ಸಾಮ್ ಕಾಲ್ ಲೆಟರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮ್ಮ ಒಂದು ಕಾಲ್ ಲೆಟ್ರ್ ಇಲ್ಲಿ ಈ ಥರ ಬಂದಿರುತ್ತೆ. ಸರಿನಾ? ಈ ಒಂದು ಕಾಪಿಯನ್ನು ನೀವು ಪ್ರಿಂಟೌಟ್ ಮಾಡ್ಕೊಳ್ಳಿ. ಕಲರ್ನಲ್ಲೇ ಮಾಡ್ಕೊಳ್ಳಿಕ್ಕೆ ನನಗೆ ಪ್ರಿಯಾರಿಟಿ ಕೊಡ್ತೇನೆ. ಸೊ ಯಾಕಂದರೆ ಚೆನ್ನಾಗಿರುತ್ತೆ. ನಂತರ ಒಬ್ಬೊಬ್ರದ್ದು ಕ್ಲಿಯರಿಟಿ ಇರೋದಿಲ್ಲ ಫೋಟೋ, ಹಾಗಾಗಿ ಕಲರ್ ಪ್ರಿಂಟನ್ನು ತಗೊಳ್ಳಿ. ಬ್ಯಾಕ್ ಟು ಬ್ಯಾಕ್ 2 ಪೇಜ್ ಇರುತ್ತೆ. ಇದು ಬ್ಯಾಕ್ ಟು ಬ್ಯಾಕ್ ಈ ಕಾಲ್ ಲೆಟ್ರನ್ನು ಒಂದು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು. ಇಲ್ಲಿ ನಿಮಗೆ ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ ಎಕ್ಸಾಮದ್ದು, ಇಲ್ಲಿಂದ ಇಲ್ಲಿವರೆಗೆ ಅಂತೇಳಿ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 12:30ವರೆಗೆ ಇದೆ. ಪರೀಕ್ಷಾ ಕೇಂದ್ರ ವಿಳಾಸ ಇದೆ. ನಂತರ ಇದೆಲ್ಲ ಒಂದು ಸತಿ ವೆರಿಫೈ ಮಾಡ್ಕೊಂಬಿಟ್ಟು ಪ್ರಿಂಟೌಟ್ನ ತಗೊಂಬಿಟ್ಟು ಎಲ್ಲರೂ ಎಕ್ಸಾಮ್ಗೆ ಅಟೆಂಡ್ ಆಗಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟು. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.